ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಡಲೆ ಹಿಟ್ಟಿಂದ ಮಾಡೋ ಅಂತಹ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಮಾಡೋದು ಕೂಡ ತುಂಬಾ ಸುಲಭ. 20 ರಿಂದ 25 ನಿಮಿಷದಲ್ಲಿ ಈ ಸ್ವೀಟ್ನ ನಾವು ರೆಡಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಒಂದು ಬಾಣಲಿಗೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಂತರ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಕಾಯಿ ತುರಿನ ಕೂಡ ಹಾಕೋತಾ ಇದ್ದೀನಿ. ನಂತರ 2 ಕಪ್ನಷ್ಟು ಸಕ್ಕರೆ ಹಾಗೆಯೇ 1 ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಂತರ 1 ಕಪ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ವೀಟ್ ಮಾಡೋದಕ್ಕೆ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟು. ನೀವು ಕಡಲೆ ಹಿಟ್ಟನ್ನು ಯಾವ ಕಪ್ನಲ್ಲಿ ಅಳತೆ ಮಾಡಿ ತಗೊಂಡಿರ್ತೀರೋ ಅದೇ ಕಪ್ನಲ್ಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದಲೇ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಲ ಹಿಡ್ಬಿಡುತ್ತೆ. 15 ರಿಂದ 20 ನಿಮಿಷ ಬೇಕಾಗುತ್ತೆ ಈ ಸ್ವೀಟ್ ಮಾಡೋದಕ್ಕೆ. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ನಾನು ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಿಸ್ತಾ, ಬಾದಾಮ್, ಗೋಡಂಬಿನ ಪೌಡರ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಸ್ಯಾಫ್ರಾನ್ನ ಹಾಲಿನಲ್ಲಿ ನೆನೆಸ್ಬಿಟ್ಟು ಹಾಕೋತಾ ಇದ್ದೀನಿ, ಸುಮ್ಮನೆ ಕಲರ್ ಬರೋದಕ್ಕೆ. ಇದು ಕೂಡ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೀಗ ಆಗಿದೆ. ಸ್ವೀಟು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಹಿಟ್ಟನ್ನು ಮುಟ್ಟಿ ನೋಡಿದಾಗ ಅದು ಕೈಗೆ ಅಂಟ್ಕೋಬಾರ್ದು, ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈಗ ನಾನು ಒಂದು ಸ್ಕ್ವೇರ್ ಶೇಪ್ನಲ್ಲಿರೋ ಮೋಲ್ಡ್ಗೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಸ್ವೀಟ್ನ ಹಾಕೋತಾ ಇದ್ದೀನಿ. ಈ ಥರ ಮೋಲ್ಡ್ ಇಲ್ಲ ಅಂದರೆ ಮಾಮೂಲಿ ತಟ್ಟೆಯಲ್ಲಿ ಬೇಕಾದರೂ ಕೂಡ ಹಾಕ್ಕೊಂಡು ನಿಮ್ಗೆ ಇಷ್ಟ ಬಂದಿರೋ ಅಂಥ ಶೇಪ್ನಲ್ಲಿ ಸ್ವೀಟ್ನ ಕಟ್ ಮಾಡ್ಕೋಬೋದು. ಸ್ವೀಟ್ನ ಮೋಲ್ಡ್ಗೆ ಹಾಕಿದ್ಮೇಲೆ ಒಂದು 10 ರಿಂದ 15 ನಿಮಿಷ ಅದನ್ನು ಬಿಡಬೇಕಾಗತ್ತೆ. ಅದು ಸೆಟ್ ಆಗೋವರೆಗೂ ಅದನ್ನು ಬಿಡಬೇಕಾಗತ್ತೆ. ಇಮಿಡಿಯೇಟಾಗಿ ಕಟ್ ಮಾಡೋದಕ್ಕೆ ಹೋಗಬಾರ್ದು. ನಾನೊಂದು 15 ನಿಮಿಷ ಅದನ್ನು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಅದನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಿರೋಂಥ ಶೇಪ್ನಲ್ಲಿ ನೀವು ಅದನ್ನು ಕಟ್ ಮಾಡ್ಕೋಬೋದು. ಸ್ವೀಟ್ ಕಂಪ್ಲೀಟ್ ತಣ್ಣಗಾದ್ರ ಮೇಲೆ ನಾವು ಅದನ್ನು ಮೌಲ್ಡಿಂದ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿಯಾಗಿದೆ ಅಂತ. ಈ ಸ್ವೀಟ್ನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿರೋದ್ರಿಂದ ಸ್ವೀಟ್ ಒಂದು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ನಿಮಗೆ ಸ್ವೀಟ್ ತುಂಬಾ ಸಾಫ್ಟಾಗಿ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಪೌಡರ್ನ ಸ್ಕಿಪ್ ಮಾಡ್ಕೋಬೋದು. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.